ವೆಲ್ಕಮ್ ಬ್ಯಾಕ್. ಕೃಷ್ಣನಾಡು ಉಡುಪಿಯಲ್ಲಿ ಅಷ್ಟಮಿ ಸಡಗರ ಮನೆ ಮಾಡಿದೆ. ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಅಷ್ಟಮಿಗೆ ಭರದ ಸಿದ್ಧತೆ ನಡೆದಿದೆ. ಲಕ್ಷ ಸಂಖ್ಯೆಯಲ್ಲಿ ಉಂಡಿ ಚಕ್ಕುಲಿಗಳು ಸಿದ್ಧಗೊಂಡಿದೆ. ಹಾಗಾದ್ರೆ ಹೇಗಿದೆ ಸಂಭ್ರಮ? ಈ ಸ್ಟೋರಿ ನೋಡಿ. ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನಗರಿ ಸಜ್ಜು. ಉಡುಪಿಯಲ್ಲಿ ಕೃಷ್ಣ ಲೀಲೋತ್ಸವಕ್ಕೆ ಸಿದ್ಧತೆ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಳೆ ಕೃಷ್ಣ ಲೀಲೋತ್ಸವಕ್ಕೆ ಭರದ ಸಿದ್ಧತೆ ನಡೆದಿದೆ. ಮೊಸರು ಕುಡಿಕೆ ಉತ್ಸವಕ್ಕೆ ರಥಬೀದಿ ಸುತ್ತ 13 ಮರದ ತ್ರಿಕೋಣಾಕೃತಿಯ ಗುರ್ಜಿಗಳ ನಿರ್ಮಾಣ ಪ್ರಕ್ರಿಯೆ ಸಂಪೂರ್ಣವಾಗಿದೆ. ಲಕ್ಷಾಂತರ ಉಂಡೆ ಚಕ್ಕುಲಿ ಸಿದ್ಧವಾಗಿದೆ. ಅಷ್ಟಮಿಯ ಮರುದಿನ ನಡೆಯುವಂತಹ ಅನ್ನ ಸಂತರ್ಪಣೆ ಸಂದರ್ಭದಲ್ಲಿ ಪ್ರಸಾದ ರೂಪದಲ್ಲಿ ವಿತರಿಸಲಾಗುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಡಗರದಲ್ಲಿ ಭಾಗವಹಿಸಲಿಕ್ಕೆ ನಾವು ಅತ್ಯಂತ ಹಾರ್ದಿಕವಾದಂತಹ ಆಮಂತ್ರಣವನ್ನು ಕೂಡ ಈ ಮೂಲಕ ನೀಡ್ತಾ ಇದ್ದೇವೆ. ಯಾರಿಗೆ ಸಾಕ್ಷಾತ್ತಾಗಿ ಬರಲಿಕ್ಕೆ ಸಾಧ್ಯ ಇಲ್ಲವೋ ಅವರು ಆನ್ಲೈನ್ನಲ್ಲಿ ಆದರೂ ಕೂಡ, ಯೂಟ್ಯೂಬಲ್ಲಿ ಆದರೂ ಕೂಡ ಭಾಗವಹಿಸಬಹುದು. ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಸಂದರ್ಭವನ್ನು, ಸುವರ್ಣ ಅವಕಾಶವನ್ನು ನಾವೆಲ್ಲರೂ ಕೂಡ ಉಪಯೋಗಿಸಿಕೊಂಡು ಶ್ರೀಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಆತ್ಮೋದ್ಧಾರವನ್ನು ನಾವು ಸಾಧಿಸಿ ನಮ್ಮ ಜೀವನವನ್ನು ಸಾರ್ಥಕಪಡಿಸೋಣ. ವ್ಯಾಸರಾಜ ಮಠ, ಕೃಷ್ಣ ಮಠ ಮತ್ತು ಕನಕ ಗೋಪುರ ಮುಂಭಾಗ 2 ದಿಕ್ಕಿನಲ್ಲಿ ಬೃಹತ್ ಮಂಟಪದ ಗುರ್ಜಿಯನ್ನ ನಿರ್ಮಿಸಲಾಗಿದೆ. ಅಷ್ಟಮಠಕ್ಕೆ ಸಂಬಂಧಿಸಿದ 8 ಅನಂತೇಶ್ವರ ಮತ್ತು ಚಂದ್ರಮೌಳೀಶ್ವರ ದೇವಸ್ಥಾನದ 2 ಗುರ್ಜಿಗಳು, 3 ಮಂಟಪ ಗುರ್ಜಿಗಳು ಸೇರಿ ಒಟ್ಟು 13 ಗುರ್ಜಿಯನ್ನ ರಚಿಸಲಾಗಿದೆ. ಪ್ರತಿ ಗುರ್ಜಿಗಳಲ್ಲಿ ತಲಾ 3 ಕುಡಿಕೆ ಇರಿಸಲಾಗಿದ್ದು, ಮೊಸರು, ಅರಳಿನ ಹುಡಿ, ಅರಶಿಣ, ಕುಂಕುಮದ ನೀರು ತುಂಬಿಸಲಾಗುತ್ತೆ. ಲಕ್ಷಾಂತರ ಜನರ ಭಕ್ತರು ಅಷ್ಟಮಿ ವಿಟ್ಲಪಿಂಡಿಯ ಸಂಭ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಶ್ರೀಕೃಷ್ಣ ಮಠ ಮತ್ತು ದೇವಸ್ಥಾನ ಮತ್ತು ಸುತ್ತಮುತ್ತ ಏರಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಬಂದೋಬಸ್ತ್ ಆಗ್ತದೆ. ಇದಕ್ಕೆ ಇವತ್ತು ನಾನು ಅಡಿಷನಲ್ ಎಸ್ ಪಿ ಸುಧಾಕರ್ ಹಾಗೂ DYSP ಪ್ರಭು ನಮ್ಮ ಸಿಬ್ಬಂದಿಗಳಿಗೆಲ್ಲ ಬ್ರೀಫಿಂಗ್ ಮಾಡಿದ್ದೀವಿ. ಏನೇನು ಕ್ರಮಗಳು ಕೈಗೊಳ್ಳಬೇಕಾಗಿರುವಂಥದ್ದು ಸ್ಪಷ್ಟನೆ ಕೊಟ್ಟಿದ್ದೀವಿ. ಸುಮಾರು 400ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಈ ಬಂದೋಬಸ್ತಲ್ಲಿ ಭಾಗವಹಿಸ್ತಾರೆ. ಅದಲ್ಲದೆ ಅಡಿಷನಲ್ DR ಪಾರ್ಟೀಸು ಮತ್ತು ರಿಸರ್ವ್ ಪಾರ್ಟೀಸ್ ಇವರೆಲ್ಲ ಕರ್ತವ್ಯದಲ್ಲಿ ನಿರ್ವಹಿಸ್ತೇವೆ. ರಾಜಾಂಗಣ, ಮಧ್ವ ಮಂಟಪ, ಅನ್ನ ಬ್ರಹ್ಮ ಸೇರಿ ವಿವಿಧ ಕಡೆಗೆ ಮಕ್ಕಳ ಕೃಷ್ಣವೇಷ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ. ಜಿಲ್ಲಾಡಳಿತದಿಂದ ಶ್ರೀಕೃಷ್ಣ ಜಯಂತಿ ನಡೆಯಲಿದೆ. ರಾತ್ರಿ ಅರ್ಘ್ಯ ಪ್ರದಾನ ನಡೆಯಲಿದೆ. ಹರೀಶ್ ಪಾಲೆಚ್ಚೋರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ವೆಲ್ಕಮ್ ಬ್ಯಾಕ್. ಕೃಷ್ಣನಾಡು ಉಡುಪಿಯಲ್ಲಿ ಅಷ್ಟಮಿ ಸಡಗರ ಮನೆ ಮಾಡಿದೆ. ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಅಷ್ಟಮಿಗೆ ಭರದ ಸಿದ್ಧತೆ ನಡೆದಿದೆ. ಲಕ್ಷ ಸಂಖ್ಯೆಯಲ್ಲಿ ಉಂಡಿ ಚಕ್ಕುಲಿಗಳು ಸಿದ್ಧಗೊಂಡಿದೆ. ಹಾಗಾದ್ರೆ ಹೇಗಿದೆ ಸಂಭ್ರಮ? ಈ ಸ್ಟೋರಿ ನೋಡಿ. ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನಗರಿ ಸಜ್ಜು. ಉಡುಪಿಯಲ್ಲಿ ಕೃಷ್ಣ ಲೀಲೋತ್ಸವಕ್ಕೆ ಸಿದ್ಧತೆ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಳೆ ಕೃಷ್ಣ ಲೀಲೋತ್ಸವಕ್ಕೆ ಭರದ ಸಿದ್ಧತೆ ನಡೆದಿದೆ. ಮೊಸರು ಕುಡಿಕೆ ಉತ್ಸವಕ್ಕೆ ರಥಬೀದಿ ಸುತ್ತ 13 ಮರದ ತ್ರಿಕೋಣಾಕೃತಿಯ ಗುರ್ಜಿಗಳ ನಿರ್ಮಾಣ ಪ್ರಕ್ರಿಯೆ ಸಂಪೂರ್ಣವಾಗಿದೆ. ಲಕ್ಷಾಂತರ ಉಂಡೆ ಚಕ್ಕುಲಿ ಸಿದ್ಧವಾಗಿದೆ. ಅಷ್ಟಮಿಯ ಮರುದಿನ ನಡೆಯುವಂತಹ ಅನ್ನ ಸಂತರ್ಪಣೆ ಸಂದರ್ಭದಲ್ಲಿ ಪ್ರಸಾದ ರೂಪದಲ್ಲಿ ವಿತರಿಸಲಾಗುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಡಗರದಲ್ಲಿ ಭಾಗವಹಿಸಲಿಕ್ಕೆ ನಾವು ಅತ್ಯಂತ ಹಾರ್ದಿಕವಾದಂತಹ ಆಮಂತ್ರಣವನ್ನು ಕೂಡ ಈ ಮೂಲಕ ನೀಡ್ತಾ ಇದ್ದೇವೆ. ಯಾರಿಗೆ ಸಾಕ್ಷಾತ್ತಾಗಿ ಬರಲಿಕ್ಕೆ ಸಾಧ್ಯ ಇಲ್ಲವೋ ಅವರು ಆನ್ಲೈನ್ನಲ್ಲಿ ಆದರೂ ಕೂಡ, ಯೂಟ್ಯೂಬಲ್ಲಿ ಆದರೂ ಕೂಡ ಭಾಗವಹಿಸಬಹುದು. ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಸಂದರ್ಭವನ್ನು, ಸುವರ್ಣ ಅವಕಾಶವನ್ನು ನಾವೆಲ್ಲರೂ ಕೂಡ ಉಪಯೋಗಿಸಿಕೊಂಡು ಶ್ರೀಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಆತ್ಮೋದ್ಧಾರವನ್ನು ನಾವು ಸಾಧಿಸಿ ನಮ್ಮ ಜೀವನವನ್ನು ಸಾರ್ಥಕಪಡಿಸೋಣ. ವ್ಯಾಸರಾಜ ಮಠ, ಕೃಷ್ಣ ಮಠ ಮತ್ತು ಕನಕ ಗೋಪುರ ಮುಂಭಾಗ 2 ದಿಕ್ಕಿನಲ್ಲಿ ಬೃಹತ್ ಮಂಟಪದ ಗುರ್ಜಿಯನ್ನ ನಿರ್ಮಿಸಲಾಗಿದೆ. ಅಷ್ಟಮಠಕ್ಕೆ ಸಂಬಂಧಿಸಿದ 8 ಅನಂತೇಶ್ವರ ಮತ್ತು ಚಂದ್ರಮೌಳೀಶ್ವರ ದೇವಸ್ಥಾನದ 2 ಗುರ್ಜಿಗಳು, 3 ಮಂಟಪ ಗುರ್ಜಿಗಳು ಸೇರಿ ಒಟ್ಟು 13 ಗುರ್ಜಿಯನ್ನ ರಚಿಸಲಾಗಿದೆ. ಪ್ರತಿ ಗುರ್ಜಿಗಳಲ್ಲಿ ತಲಾ 3 ಕುಡಿಕೆ ಇರಿಸಲಾಗಿದ್ದು, ಮೊಸರು, ಅರಳಿನ ಹುಡಿ, ಅರಶಿಣ, ಕುಂಕುಮದ ನೀರು ತುಂಬಿಸಲಾಗುತ್ತೆ. ಲಕ್ಷಾಂತರ ಜನರ ಭಕ್ತರು ಅಷ್ಟಮಿ ವಿಟ್ಲಪಿಂಡಿಯ ಸಂಭ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಶ್ರೀಕೃಷ್ಣ ಮಠ ಮತ್ತು ದೇವಸ್ಥಾನ ಮತ್ತು ಸುತ್ತಮುತ್ತ ಏರಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಬಂದೋಬಸ್ತ್ ಆಗ್ತದೆ. ಇದಕ್ಕೆ ಇವತ್ತು ನಾನು ಅಡಿಷನಲ್ ಎಸ್ ಪಿ ಸುಧಾಕರ್ ಹಾಗೂ DYSP ಪ್ರಭು ನಮ್ಮ ಸಿಬ್ಬಂದಿಗಳಿಗೆಲ್ಲ ಬ್ರೀಫಿಂಗ್ ಮಾಡಿದ್ದೀವಿ.
ಏನೇನು ಕ್ರಮಗಳು ಕೈಗೊಳ್ಳಬೇಕಾಗಿರುವಂಥದ್ದು ಸ್ಪಷ್ಟನೆ ಕೊಟ್ಟಿದ್ದೀವಿ. ಸುಮಾರು 400ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಈ ಬಂದೋಬಸ್ತಲ್ಲಿ ಭಾಗವಹಿಸ್ತಾರೆ. ಅದಲ್ಲದೆ ಅಡಿಷನಲ್ DR ಪಾರ್ಟೀಸು ಮತ್ತು ರಿಸರ್ವ್ ಪಾರ್ಟೀಸ್ ಇವರೆಲ್ಲ ಕರ್ತವ್ಯದಲ್ಲಿ ನಿರ್ವಹಿಸ್ತೇವೆ. ರಾಜಾಂಗಣ, ಮಧ್ವ ಮಂಟಪ, ಅನ್ನ ಬ್ರಹ್ಮ ಸೇರಿ ವಿವಿಧ ಕಡೆಗೆ ಮಕ್ಕಳ ಕೃಷ್ಣವೇಷ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ. ಜಿಲ್ಲಾಡಳಿತದಿಂದ ಶ್ರೀಕೃಷ್ಣ ಜಯಂತಿ ನಡೆಯಲಿದೆ. ರಾತ್ರಿ ಅರ್ಘ್ಯ ಪ್ರದಾನ ನಡೆಯಲಿದೆ. ಹರೀಶ್ ಪಾಲೆಚ್ಚೋರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ವೆಲ್ಕಮ್ ಬ್ಯಾಕ್. ಕೃಷ್ಣನಾಡು ಉಡುಪಿಯಲ್ಲಿ ಅಷ್ಟಮಿ ಸಡಗರ ಮನೆ ಮಾಡಿದೆ. ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಅಷ್ಟಮಿಗೆ ಭರದ ಸಿದ್ಧತೆ ನಡೆದಿದೆ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಉಂಡಿ ಚಕ್ಕುಲಿಗಳು ಸಿದ್ಧಗೊಂಡಿದೆ. ಹಾಗಾದ್ರೆ ಹೇಗಿದೆ ಸಂಭ್ರಮ? ಈ ಸ್ಟೋರಿ ನೋಡಿ. ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನಗರಿ ಸಜ್ಜು. ಉಡುಪಿಯಲ್ಲಿ ಕೃಷ್ಣ ಲೀಲೋತ್ಸವಕ್ಕೆ ಸಿದ್ಧತೆ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ನಾಳೆ ಕೃಷ್ಣ ಲೀಲೋತ್ಸವಕ್ಕೆ ಭರದ ಸಿದ್ಧತೆ ನಡೆದಿದೆ. ಮೊಸರು ಕುಡಿಕೆ ಉತ್ಸವಕ್ಕೆ ರಥಬೀದಿ ಸುತ್ತ 13 ಮರದ ತ್ರಿಕೋಣಾಕೃತಿಯ ಗುರ್ಜಿಗಳ ನಿರ್ಮಾಣ ಪ್ರಕ್ರಿಯೆ ಸಂಪೂರ್ಣವಾಗಿದೆ. ಲಕ್ಷಾಂತರ ಉಂಡೆ ಚಕ್ಕುಲಿ ಸಿದ್ಧವಾಗಿದೆ. ಅಷ್ಟಮಿಯ ಮರುದಿನ ನಡೆಯುವಂತಹ ಅನ್ನ ಸಂತರ್ಪಣೆ ಸಂದರ್ಭದಲ್ಲಿ ಪ್ರಸಾದ ರೂಪದಲ್ಲಿ ವಿತರಿಸಲಾಗುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಡಗರದಲ್ಲಿ ಭಾಗವಹಿಸಲಿಕ್ಕೆ ನಾವು ಅತ್ಯಂತ ಹಾರ್ದಿಕವಾದಂತಹ ಆಮಂತ್ರಣವನ್ನು ಕೂಡ ಈ ಮೂಲಕ ನೀಡ್ತಾ ಇದ್ದೇವೆ. ಯಾರಿಗೆ ಸಾಕ್ಷಾತ್ತಾಗಿ ಬರಲಿಕ್ಕೆ ಸಾಧ್ಯ ಇಲ್ಲವೋ ಅವರು ಆನ್ಲೈನ್ನಲ್ಲಿ ಆದರೂ ಕೂಡ, ಯೂಟ್ಯೂಬಲ್ಲಿ ಆದರೂ ಕೂಡ ಭಾಗವಹಿಸಬಹುದು. ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಸಂದರ್ಭವನ್ನು, ಸುವರ್ಣ ಅವಕಾಶವನ್ನು ನಾವೆಲ್ಲರೂ ಕೂಡ ಉಪಯೋಗಿಸಿಕೊಂಡು ಶ್ರೀಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಆತ್ಮೋದ್ಧಾರವನ್ನು ನಾವು ಸಾಧಿಸಿ ನಮ್ಮ ಜೀವನವನ್ನು ಸಾರ್ಥಕಪಡಿಸೋಣ. ವ್ಯಾಸರಾಜ ಮಠ, ಕೃಷ್ಣ ಮಠ ಮತ್ತು ಕನಕ ಗೋಪುರ ಮುಂಭಾಗ 2 ದಿಕ್ಕಿನಲ್ಲಿ ಬೃಹತ್ ಮಂಟಪದ ಗುರ್ಜಿಯನ್ನ ನಿರ್ಮಿಸಲಾಗಿದೆ. ಅಷ್ಟಮಠಕ್ಕೆ ಸಂಬಂಧಿಸಿದ 8 ಅನಂತೇಶ್ವರ ಮತ್ತು ಚಂದ್ರಮೌಳೀಶ್ವರ ದೇವಸ್ಥಾನದ 2 ಗುರ್ಜಿಗಳು, 3 ಮಂಟಪ ಗುರ್ಜಿಗಳು ಸೇರಿ ಒಟ್ಟು 13 ಗುರ್ಜಿಯನ್ನ ರಚಿಸಲಾಗಿದೆ. ಪ್ರತಿ ಗುರ್ಜಿಗಳಲ್ಲಿ ತಲಾ 3 ಕುಡಿಕೆ ಇರಿಸಲಾಗಿದ್ದು, ಮೊಸರು, ಅರಳಿನ ಹುಡಿ, ಅರಶಿಣ, ಕುಂಕುಮದ ನೀರು ತುಂಬಿಸಲಾಗುತ್ತೆ. ಲಕ್ಷಾಂತರ ಜನರ ಭಕ್ತರು ಅಷ್ಟಮಿ ವಿಟ್ಲಪಿಂಡಿಯ ಸಂಭ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಶ್ರೀಕೃಷ್ಣ ಮಠ ಮತ್ತು ದೇವಸ್ಥಾನ ಮತ್ತು ಸುತ್ತಮುತ್ತ ಏರಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಬಂದೋಬಸ್ತ್ ಆಗ್ತದೆ. ಇದಕ್ಕೆ ಇವತ್ತು ನಾನು ಅಡಿಷನಲ್ SP ಸುಧಾಕರ್ ಹಾಗೂ DYSP ಪ್ರಭು ನಮ್ಮ ಸಿಬ್ಬಂದಿಗಳಿಗೆಲ್ಲ ಬ್ರೀಫಿಂಗ್ ಮಾಡಿದ್ದೀವಿ. ಏನೇನು ಕ್ರಮಗಳು ಕೈಗೊಳ್ಳಬೇಕಾಗಿರುವಂಥದ್ದು ಸ್ಪಷ್ಟನೆ ಕೊಟ್ಟಿದ್ದೀವಿ. ಸುಮಾರು 400ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಈ ಬಂದೋಬಸ್ತಲ್ಲಿ ಭಾಗವಹಿಸ್ತಾರೆ. ಅದಲ್ಲದೆ ಅಡಿಷನಲ್ DR ಪಾರ್ಟೀಸು ಮತ್ತು ರಿಸರ್ವ್ ಪಾರ್ಟೀಸ್ ಇವರೆಲ್ಲ ಕರ್ತವ್ಯದಲ್ಲಿ ನಿರ್ವಹಿಸ್ತೇವೆ. ರಾಜಾಂಗಣ, ಮಧ್ವ ಮಂಟಪ, ಅನ್ನ ಬ್ರಹ್ಮ ಸೇರಿ ವಿವಿಧ ಕಡೆಗೆ ಮಕ್ಕಳ ಕೃಷ್ಣವೇಷ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ. ಜಿಲ್ಲಾಡಳಿತದಿಂದ ಶ್ರೀಕೃಷ್ಣ ಜಯಂತಿ ನಡೆಯಲಿದೆ. ರಾತ್ರಿ ಅರ್ಘ್ಯ ಪ್ರದಾನ ನಡೆಯಲಿದೆ.